ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನ್ಯಾಚುರಲ್ ಮಾಯ್ಶ್ಚರೈಸರ್ ಆದಂತಹ ಈ ಶತಧೌತಘೃತ ಮಾಡೋದು ಹೇಗೆ ಅಂತ ನಾವಿಲ್ಲಿ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ತುಂಬಾ ವೈರಲ್ ಆಗಿತ್ತು. ಅದನ್ನು ನೋಡಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾನು ಕೂಡ ಇದನ್ನು ಟ್ರೈ ಮಾಡಿದೆ. ಅದರ ರಿಸಲ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಮೊದಲಿಗೆ ಈ ಶತಧೌತಘೃತ ಅಂದರೆ ಏನು? ಶತ ಅಂದರೆ 100, ಧೌತ ಅಂತಂದರೆ ವಾಶ್ ಮಾಡಿರೋ ತೊಳೆದಿರುವಂಥದ್ದು, ಹಾಗೂ ಘೃತ ಅಂದರೆ ತುಪ್ಪ, 100 ಬಾರಿ ತೊಳೆದಂತಹ ತುಪ್ಪ. ಇದನ್ನು ಮಾಡೋದು ಹೇಗೆ? ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಅಂದರೆ ಕಾಪರ್ ತಟ್ಟೆ ಹಾಗೂ ಲೋಟನ ತಗೊಳ್ಬೇಕು, ಶುದ್ಧ ಹಸುವಿನ ತುಪ್ಪ, ಹಾಗೂ ನಾವು ಕುಡಿಯೋಕ್ಕೆ ಯೂಸ್ ಮಾಡುವಂತಹ ತಣ್ಣಗಿನ ನೀರು. ಈ ರೀತಿ ಫ್ಲ್ಯಾಟ್ ಆಗಿರಬೇಕು. ನಿಮ್ಮ ಏನು ಲೋಟ ನೀವು ಬಳಸ್ತೀರಾ ಅದು ಫ್ಲ್ಯಾಟ್ ಆಗಿರಬೇಕು. ನಾನಿಲ್ಲಿ ಒಂದು 2 ಚಮಚದಷ್ಟು ಶುದ್ಧ ದೇಸಿ ಹಸುವಿನ ತುಪ್ಪನ ಬಳಸ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ 1 ಚಮಚದಷ್ಟು 1-2 ಚಮಚದಷ್ಟು ನೀರು ಹಾಕಿ ಈ ಲೋಟದ ಫ್ಲ್ಯಾಟ್ ಸರ್ಫೇಸ್ನ ಇಟ್ಟು ನಾವು ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಿ ತೊಳಿಬೇಕಾಗತ್ತೆ. ಇನ್ನು ನಾವಿಲ್ಲಿ ಕಾಪರ್ನೇ ಯಾಕೆ ಬಳಸಬೇಕು? ಕಾಪರಲ್ಲಿ ನಿಮಗೆ ಎಲಾಸ್ಟಿನ್ ಅಥವಾ ಕೊಲಾಜನ್ ಕಂಟ್ರೋಲ್ ಮಾಡೋ ಪ್ರಾಪರ್ಟಿ ಇರೋದ್ರಿಂದ ನಿಮಗೆ ಇದರಲ್ಲಿ ವ್ರಿಂಕಲ್ಸ್ನ ಕಮ್ಮಿ ಮಾಡುತ್ತೆ, ಫೈನ್ ಲೈನ್ಸ್ನ ಕಮ್ಮಿ ಮಾಡುತ್ತೆ. ಅದು ಅಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ತುಪ್ಪದಲ್ಲಿ ನಿಮಗೆ ಒಮೆಗಾ 3, 9 ಫ್ಯಾಟಿ ಆ್ಯಸಿಡ್ಸ್, ವಿಟಮಿನ್ ಎ, ಡಿ, ಇ ಹಾಗೂ ಕೆ ಅಂಶ ನಿಮಗೆ ತುಪ್ಪದಲ್ಲಿ ಸಿಗೋದ್ರಿಂದ ಇದು ನಿಮಗೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಪರಿಣಾಮಕಾರಿಯಾಗಿದೆ. 100 ಸತಿ ಇದನ್ನು ತೊಳಿಬೇಕು. ನನಗೆ ಇದನ್ನು ಟೋಟಲಾಗಿ ಮಾಡೋದಕ್ಕೆ ಆಲ್ಮೋಸ್ಟ್ 4 ಗಂಟೆಗಳ ಕಾಲ ಬೇಕಾಯಿತು. ಟೈಮ್ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಅದಂತೂ ಗ್ಯಾರಂಟಿ. ಇದನ್ನು ನೀವು ಸ್ಕಿನ್ಗೆ ಅಪ್ಲೈ, ಮುಖಕ್ಕೆ, ಕೈ ಕಾಲುಗಳಿಗೆ ಅಪ್ಲೈ ಮಾಡ್ಬೋದು. ಯಾವುದೇ ಸೀಸನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದು ಯಾವುದೇ ಥರದ ಸ್ಟಿಕ್ಕಿ ಫೀಲ್ ಕೊಡಲ್ಲ, ಹಾಗೂ ಇದರಲ್ಲಿ ಯಾವುದೇ ಥರದ ಸ್ಮೆಲ್ ಕೂಡ ಇರೋದಿಲ್ಲ. ತುಪ್ಪ ತುಂಬ ಹರಳರಳಾಗಿರುತ್ತೆ. ಈ ರೀತಿ ರಬ್ ಮಾಡಿ ತೊಳೆಯೋದ್ರಿಂದ ಅದು ತುಂಬಾ ಫ್ಲಫಿಯಾಗಿ, ಲೈಟರಾಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ಗೆ ತುಂಬ ಈಸಿಯಾಗಿ ಪೆನೆಟ್ರೇಟ್ ಆಗುತ್ತೆ ಹಾಗೂ ಅಬ್ಸಾರ್ಬ್ ಆಗುತ್ತೆ. ಸ್ಕಿನ್ನಲ್ಲಿ 7 ಥರ ಲೇಯರ್ ಇದೆ ಅಂತ ಹೇಳ್ತಾರೆ. ಸೊ ಆ 7 ಲೇಯರ್ಗೂ ಈ ಕ್ರೀಮ್ ಪೆನೆಟ್ರೇಟ್ ಆಗಿ ನಿಮಗೆ ಇದರ ಬೆನಿಫಿಟ್ಸ್ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ನೀವು ಕಂಪ್ಲೀಟಾಗಿ ನೀರನ್ನ ತೆಗಿಬೇಕಾಗತ್ತೆ. 100 ಸತಿ ವಾಶ್ ಮಾಡಿ ಇದರಲ್ಲಿ ಕಂಪ್ಲೀಟಾಗಿ ನೀರಿನ ಅಂಶ ತೆಗೆದು ನೀವು ಶೇಖರಿಸಿ ಇಡೋದ್ರಿಂದ ಸುಮಾರು 6 ತಿಂಗಳುಗಳ ಕಾಲ ನೀವು ಇಟ್ಕೊಳ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದೇನಂತಂದರೆ ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡಿ, ಹಾಗೂ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಸ್ವಲ್ಪ ಆದರೂ ನೀರಿನ ಅಂಶ ಅದರಲ್ಲಿ ಉಳಿಯುತ್ತೆ. ಸೊ ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಕಾಪರ್ ಪ್ಲೇಟ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಸ್ಟೀಲಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು ಆದಷ್ಟು ಕಾಪರ್ ಪ್ಲೇಟಲ್ಲಿ ನೀವು ಇದನ್ನು ಮಾಡಿದ್ರೆ ಆ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ. ಇದರಲ್ಲಿ ಯಾವುದೇ ಥರದ ನೀವು ಬೆಣ್ಣೆ ಅಥವಾ ತುಪ್ಪದ ಸ್ಮೆಲ್ ಕೂಡ ಇರೋದಿಲ್ಲ, ಹಾಗೂ ಸ್ಕಿನ್ಗೆ ತುಂಬಾ ಲೈಟ್ ಆಗಿರುತ್ತೆ ಆ್ಯಂಡ್ ಹಾಕಿ 1 ನಿಮಿಷದಲ್ಲಿ ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದು ಅಲ್ಲದೆ ನೀವು ಇದನ್ನು ಒಡೆದ ಹಿಮ್ಮಡಿಗೆ ಕೂಡ ನೀವು ಇದನ್ನು ಬಳಸ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ಒಂದು ಶತಧೌತಘೃತ ಆಯುರ್ವೇದಿಕ್ ಸ್ಕಿನ್ ಕ್ರೀಮ್ ಅಥವಾ ಮಾಯ್ಶ್ಚರೈಸರ್ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿನ ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಇನ್ನೂ ಇದರ ಬಗ್ಗೆ ತಿಳಿದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಥವಾ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.